ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತದಾನಕ್ಕೆ 3 ದಿನ ಮಾತ್ರ ಬಾಕಿ ಇದೆ. ಮತದಾರರ ಮನವೊಲಿಕೆಗೆ ರಾಜಕೀಯ ಪಕ್ಷಗಳು ಅಂತಿಮ ಹಂತದ ಕಸರತ್ತನ್ನು ಜೋರಾಗಿ ನಡೆಸ್ತಾ ಇವೆ. ವೀಕೆಂಡ್ನಲ್ಲೂ ಇವತ್ತಿನ ಚುನಾವಣಾ ಅಖಾಡ ಬಹಳ ರಂಗೇರಿತ್ತು. ಹೇಗಿತ್ತು ಬನ್ನಿ ನೋಡೋಣ. ದೆಹಲಿ ಚುನಾವಣಾ ಅಖಾಡದಲ್ಲಿ ಸಂಡೇ ಧಮಾಕ. ಬಿಜೆಪಿಯಿಂದ ಮೋದಿ, ಕಾಂಗ್ರೆಸ್ನಿಂದ ರಾಹುಲ್ ಸಮರ. ಪ್ರಧಾನಿ ಮೋದಿ ದೆಹಲಿ ಚುನಾವಣೆಯಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಬಜೆಟ್ ಮಾರನೇ ದಿನವೇ ದೆಹಲಿ ರಣಕಣದಲ್ಲಿ ಗರ್ಜಿಸಿದ್ದಾರೆ. ಸೆಂಟ್ರಲ್ ಬಜೆಟ್ ಟೀಕಿಸಿದ ಕಾಂಗ್ರೆಸ್ ನಾಯಕರಿಗೆ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ತಿರುಗೇಟು ನೀಡಿದ್ದಾರೆ. ಇವತ್ತು ಆರ್ಕೆ ಪುರಂನಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಮಾತನಾಡಿದ ಮೋದಿ ಆಮ್ ಆದ್ಮಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. बसंत पंचमी के साथ ही मौसम बदलना शुरू हो जाता है। 3 दिन बाद 5 फरवरी को दिल्ली में विकास का नया बसंत आने वाला है। इस बार दिल्ली में भाजपा सरकार बनने जा रही है। ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೆಹಲಿಯ ಔಜ್ ಖಾಜಿ ಚೌಕ್ನಲ್ಲಿ, ಈತ ಸಂಸದೆ ಪ್ರಿಯಾಂಕಾ ಗಾಂಧಿ ಸೀಮಾಪುರಿ ಹಾಗೂ ಬಾಬರ್ಪುರ ವಿಧಾನಸಭೆಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಸಭೆಯಲ್ಲಿ ಕೇಂದ್ರದ ವಿರುದ್ಧ ಹರಿಹಾಯ್ದರು. हर चीज पर जीएसटी डाल रखी है सरकार ने, हर चीज महंगी हो गई है। मेरी बहनें, बच्चे सुबह उठते हैं, आप स्कूल के लिए तैयार करती हो, जो वर्दी पहन रहे हैं उस पे जीएसटी है, मोजे पहन रहे हैं उस पे जीएसटी है, जूते पहना रही हैं उस पे जीएसटी है, ये शॉल आप पहनी है इस पे जीएसटी है, आपकी साड़ी पे जीएसटी है, आपकी बिंदी पे जीएसटी है। आप बच्चे को स्कूल भेजते हैं, फीस भरना मुश्किल हो गया है, पुस्तकों पे जीएसटी है, पेंसिल पे, पेन पे जीएसटी है। तो हर तरफ से महंगाई महंगाई दिख रही है आपको। पेट्रोल डीजल महंगा, सब कुछ महंगा हो गया है। ರಾಜಕೀಯ ಪಕ್ಷಗಳ ನಡುವೆ ಆಮ್ ಆದ್ಮಿಗಳು ಪ್ರಚಾರದಿಂದ ಹಿಂದೆ ಬಿದ್ದಿಲ್ಲ. ಒಂದು ಕಡೆ ಕೇಜ್ರಿವಾಲ್, ಮತ್ತೊಂದೆಡೆ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಕೂಡ ಎಎಪಿ ಪರ ಪ್ರಚಾರ ನಡೆಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಕೂಡ ಕೇಜ್ರಿವಾಲ್ರನ್ನ ಬೆಂಬಲಿಸಿದೆ. ಬ್ಯೂರೋ ರಿಪೋರ್ಟ್, TV9.